ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಮಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮೇಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಪೋಷಕಾಂಶಗಳು, ನ್ಯೂಟ್ರಿಷನ್ ಚೆನ್ನಾಗಿರಬೇಕು. ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಪೌಷ್ಟಿಕ ಆಹಾರಗಳನ್ನ ಸೇವನೆ ಮಾಡ್ತೀವಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ನ್ಯೂಟ್ರಿಷನ್ ಕಡಿಮೆ ಆಗಿದೆ, ನಮ್ಗೆ ಇನ್ನೂ ಪೋಷಕಾಂಶಗಳು ಹೆಚ್ಚಾಗಿ ಬೇಕಾಗಬೇಕು ಅಂತ ಅವ್ರು ಏನು ಮಾಡ್ತಾರೆ, ವೈದ್ಯರ ಸಲಹೆ ಸೂಚನೆ ಮೇರೆಗೆ, ಅವರ ಪ್ರಿಸ್ಕ್ರಿಪ್ಷನ್ ಮೇರೆಗೆ ಈ ವೈಟಮಿನ್ಸ್ ಮಾತ್ರೆಗಳನ್ನಿರ್ಬೋದು, ಕ್ಯಾಲ್ಶಿಯಂ ಮಾತ್ರೆ ಇರ್ಬೋದು, ಪ್ರೋಟೀನ್ ಪೌಡ್ರ್ ಇರ್ಬೋದು, ಟಾನಿಕ್ಗಳು, ಸಿರಪ್ಗಳನ್ನ ಸೇವನೆ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ವೈದ್ಯರನ್ನು ಸಂಪರ್ಕ ಮಾಡೋದೇ ಇಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ, ಅವ್ರ ಸಲಹೆ ಸೂಚನೆ ತಗೊಳ್ಳೋದಿಲ್ಲ, ಪ್ರಿಸ್ಕ್ರಿಪ್ಷನ್ ತಗೊಳ್ಳೋದಿಲ್ಲ. ಏನು ಪುಷ್ಟಿ ಶಕ್ತಿ ಬರ್ತಕ್ಕಂಥ ಮಾತ್ರೆ ಅಲ್ವಾ, ಟಾನಿಕ್ ಅಲ್ವಾ, ಪೌಡ್ರ್ ಅಲ್ವಾ ಅಂತ ಅಂದ್ಬಿಟ್ಟು ಏನು ಅಡ್ಡ ಪರಿಣಾಮಗಳಾಗೋದಿಲ್ಲ ಅಂತ ಒಂದು ಮನಸ್ಸಿನಲ್ಲಿ ಅವರೇ ಅಂದ್ಕೊಂಡ್ಬಿಟ್ಟು ಮನಸೋ ಇಚ್ಛೆ ಒಂದು ನಿಗದಿತ ಪ್ರಮಾಣದಲ್ಲಿ ಅಲ್ಲದಲೇ ಮನಸೋ ಇಚ್ಛೆ ಸೇವನೆ ಮಾಡ್ತಿರ್ತಾರೆ. ವೈಟಮಿನ್ ಮಾತ್ರೆಗಳನ್ನಿರ್ಬೋದು, ಮನಸ್ಸಿಗೆ ಬಂದಾಗ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟು ಸೇವನೆ ಮಾಡ್ತಿರ್ತಾರೆ. ಟಾನಿಕ್ಗಳನ್ನಿರ್ಬೋದು, ಪೌಡ್ರ್ಗಳನ್ನಿರ್ಬೋದು, ವೈಟಮಿನ್ ಡಿ ಮಾತ್ರೆಗಳನ್ನಿರ್ಬೋದು, ಕ್ಯಾಲ್ಶಿಯಂ ಮಾತ್ರೆಗಳನ್ನಿರ್ಬೋದು ಹೆಚ್ಚೆಚ್ಚು ಸೇವನೆ ಮಾಡ್ತಿರ್ತಾರೆ. ಅವ್ರ ಮನಸ್ಸಲ್ಲಿ ಏನು ಅಂತಂದರೆ ಇದನ್ನು ನಾವು ಜಾಸ್ತಿ ಟಾನಿಕ್ ಮಾತ್ರೆಗಳನ್ನ ಎಲ್ಲ ತಗೊಂಡಿತ್ತು ಅಂದರೆ ನಾವು ಶಕ್ತಿಯಾಗಿರ್ತೀವಿ ಅಂತ. ಆದರೆ ಒಂದು ಗಾದೆ ಇದೆ, ಅತಿಯಾದರೆ ಅಮೃತನು ವಿಷ ಅಂತ ಒಂದು ಗಾದೆ ಇದೆ. ಹಾಗಾಗಿ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆನೋ ಅಷ್ಟು ಮಾತ್ರ ನಾವು ಸೇವನೆ ಮಾಡಿದ್ರೆ ಮಾತ್ರ ನಮ್ಮ ದೇಹ ಆರೋಗ್ಯದಿಂದ ಇರ್ತದೆ. ಹಾಗಾಗಿ ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ಒಂದು ನಿಗದಿತ ಪ್ರಮಾಣ ಇರ್ತದೆ. ನಮ್ಮ ಮೂಳೆಗಳಿಗೆ ಶಕ್ತಿ ಬೇಕು ಅಂತಂದರೆ ನಾವು ಮೂಳೆಗಳು ಗಟ್ಟಿಯಾಗಿರಬೇಕು, ನಾವು ಆರೋಗ್ಯದಿಂದ ಇರಬೇಕು, ಮಾಂಸಖಂಡಗಳು ಸ್ನಾಯುಗಳು ಗಟ್ಟಿಯಾಗಿರಬೇಕು ಅಂತಂದರೆ ನಮ್ಮ ದೇಹಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಅಂದರೆ ಕ್ಯಾಲ್ಶಿಯಂ ಹಾಗೂ ವೈಟಮಿನ್ ಡಿ. ಏನು ಮಾಡ್ತಾರೆ ಅಂದರೆ ಈ ಕ್ಯಾಲ್ಶಿಯಂ ಮಾತ್ರೆಗಳನ್ನ, ವೈಟಮಿನ್ ಡಿ ಮಾತ್ರೆಗಳನ್ನ ಕೆಲವೊಬ್ಬರು ಅತಿ ಹೆಚ್ಚು ಸೇವನೆ ಮಾಡ್ತಿರ್ತಾರೆ. ಹಾಗಾಗಿ ಇದರಿಂದ ಹಲವಾರು ದುಷ್ಪರಿಣಾಮಗಳಾಗ್ತದೆ. ವೈಟಮಿನ್ ಡಿ ಒಂದು ವಿಶಿಷ್ಟವಾದ ಒಂದು ಪೋಷಕಾಂಶ, ನಮ್ಮ ದೇಹದಲ್ಲಿ ಒಂದು ವಿಶಿಷ್ಟವಾದ ಪೋಷಕಾಂಶ. ಇದು ನಮ್ಮ ದೇಹದ ಹಲವಾರು ಕ್ರಿಯೆಗಳು, ಒಂದು 100ಕ್ಕೂ ಹೆಚ್ಚು ಕ್ರಿಯೆಗಳಲ್ಲಿ ಈ ವೈಟಮಿನ್ ಡಿ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗೂ ವೈಟಮಿನ್ ಡಿ, ಈ ಕ್ಯಾಲ್ಶಿಯಂ, ಮೂಳೆಗೆ ಶಕ್ತಿ ಬರಬೇಕು ಅಂದರೆ ಕ್ಯಾಲ್ಶಿಯಂ ಸಪ್ಲಿಮೆಂಟು ತುಂಬಾ ಇಂಪಾರ್ಟೆಂಟ್. ಈ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ, ದೇಹದಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ, ಹೀರಿಕೊಳ್ಳುವಿಕೆಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದು ಪೋಷಕಾಂಶ ಅಂದರೆ ವೈಟಮಿನ್ ಡಿ. ಹಾಗಾಗಿ ವೈಟಮಿನ್ ಡಿ ನಾವು ಸಪ್ಲಿಮೆಂಟ್ಸ್ನ, ಮಾತ್ರೆಗಳನ್ನ ಸೇವನೆ ಮಾಡೋದ್ರಿಂದ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನಲ್ಲಿ ಇದು ತುಂಬಾ ಸಹಕಾರಿಯಾಗಿದೆ. ಇದರ ಜೊತೆಗೆ ಈ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿನ ಜಾಸ್ತಿ ಮಾಡ್ತದೆ. ಹಾಗೂ ಸ್ನಾಯುಗಳು, ಮಾಂಸಖಂಡಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ. ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಹಾಗೆ ವೈಟಮಿನ್ ಡಿ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಈ ವೈಟಮಿನ್ ಡಿನಲ್ಲಿ 2 ರೀತಿ ಇದೆ. ಒಂದು ವೈಟಮಿನ್ D2, ಇನ್ನೊಂದು ವೈಟಮಿನ್ D3. ವೈಟಮಿನ್ D2ನ ಎರ್ಗೋ ಕ್ಯಾಲ್ಸಿಫೆರಾಲ್ ಅಂತ ಕರೀತಾರೆ, ಹಾಗೂ ವೈಟಮಿನ್ D3ನ ಕೋಲೆ ಕ್ಯಾಲ್ಸಿಫೆರಾಲ್ ಅಂತ ಕರೀತಾರೆ. ವೈಟಮಿನ್ D2ನ ಮೂಲ ಸಸ್ಯಾಹಾರ ಮೂಲ, ಸಸ್ಯಗಳು ಹಾಗೂ ಈಸ್ಟ್ ಹಾಗೂ ಅಣಬೆ, ಇವುಗಳಲ್ಲಿ ವೈಟಮಿನ್ D2 ಅಧಿಕವಾಗಿ ಇರ್ತದೆ. ಇನ್ನು ವೈಟಮಿನ್ D3 ಮೂಲ ಮಾಂಸಾಹಾರ ಮೂಲ, ಪ್ರಮುಖವಾಗಿ ಮೊಟ್ಟೆ, ಮೀನು, ಮಾಂಸ, ಇವುಗಳಲ್ಲಿ ವೈಟಮಿನ್ D3 ಅಧಿಕವಾಗಿರ್ತದೆ. ಹಾಗೂ ಸೂರ್ಯನ ಕಿರಣಗಳಲ್ಲಿ ವೈಟಮಿನ್ D3 ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇರ್ತದೆ. ಹಾಗಾಗಿ ಈ ಒಂದು ಬಿಸಿಲಿನಲ್ಲಿ ಸೂರ್ಯನ ಕಿರಣದಲ್ಲಿದ್ದು ಅಂತಾರೆ ನಮ್ಮ ದೇಹದಲ್ಲಿ ವೈಟಮಿನ್ D3 ಉತ್ಪಾದನೆ ಆಗ್ತದೆ. ಹಾಗಾದರೆ ನಾವು ಎಷ್ಟು ಹೊತ್ತು ನಾವು ಬಿಸಿಲಲ್ಲಿರಬೇಕು ಅನ್ನೋದನ್ನು ಕೇಳ್ತಾರೆ. ಹಾಗಾಗಿ ವಾರಕ್ಕೆ ಒಂದು 4 ದಿನನಾದರೂ ಒಂದು 10 ನಿಮಿಷದಿಂದ ಒಂದು ಅರ್ಧ ಗಂಟೆವರೆಗೂ ನೀವು ಮಧ್ಯಾಹ್ನ ನೀವು ಸೂರ್ಯನ ಬೆಳಕಿನಲ್ಲಿತ್ತು ಅಂತಂದರೆ ನಿಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ವೈಟಮಿನ್ D3 ನಿಮಗೆ ಸಿಗ್ತದೆ. ಇದು ಅವಶ್ಯಕ, ಇಷ್ಟು ಸಾಕಾಗ್ತದೆ. ಹಾಗಾಗಿ ನಾವು ಬೆಳಗಿಂದ ಸಾಯಂಕಾಲದವರೆಗೂ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಒಂದು 4 ದಿನ ನಾವು ದಿನಕ್ಕೆ ಅರ್ಧ ಗಂಟೆ ಹಿಂಗೆ ನಾವು ಸೂರ್ಯನ ಬೆಳಕಿನಲ್ಲಿತ್ತು ಅಂದರೆ ವೈಟಮಿನ್ D3 ಸಿಗ್ತದೆ. ಹಾಗೂ ಈ ವೈಟಮಿನ್ D3 ಇದು ನಮ್ಮ ದೇಹದ ಒಂದು ಹಲವಾರು ಕ್ರಿಯೆಗಳಲ್ಲಿ, ಮೂಳೆಗಳ ಒಂದು ಶಕ್ತಿ ಕೊಡೋದಕ್ಕೆ ತುಂಬಾ ಸಹಕಾರಿಯಾಗಿದೆ. ಹಾಗಾಗಿ ಇದನ್ನು ಯಾವ ರೀತಿ ನಾವು ಸೇವನೆ ಮಾಡಬೇಕು, ಅತಿ ಹೆಚ್ಚು ಸೇವನೆ ಮಾಡಿದ್ರೆ ಏನಾಗ್ತದೆ, ಕಡಿಮೆ ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ವೈಟಮಿನ್ ಡಿ ಸಪ್ಲಿಮೆಂಟ್ಸ್, ವೈಟಮಿನ್ ಡಿ ಮಾತ್ರೆಗಳನ್ನ, D3 ಮಾತ್ರೆಗಳನ್ನ ಕಡಿಮೆ ಸೇವನೆ ಮಾಡಿದ್ರೆ, ವೈಟಮಿನ್ ಡಿ ಕೊರತೆ ಇದ್ದರೆ ಏನಾಗ್ತದೆ, ವೈಟಮಿನ್ ಡಿ ಹೆಚ್ಚಿದ್ರೆ ಏನಾಗ್ತದೆ ಅನ್ನೋ ತಿಳ್ಕೊಳ್ಳೋಣ. ವೈಟಮಿನ್ ಡಿ ಕೊರತೆ ಇದ್ದರೆ ಏನಾಗ್ತದೆ ಅಂತಂದರೆ ಪ್ರಮುಖವಾಗಿ ಮೂಳೆಗಳ ಒಂದು ಸಮಸ್ಯೆ ಕಾಡ್ತದೆ. ಮೂಳೆಗಳು ಟೊಳ್ಳಾಗೋದು, ಮೂಳೆಗಳು ವೀಕ್ ಆಗ್ತಕ್ಕಂಥದ್ದು, ಮೂಳೆ ಮುರಿತ ಬರ್ತಕ್ಕಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಣ್ತದೆ. ಹಾಗೂ ಈ ಒಂದು ಸ್ನಾಯುಗಳು, ಮಸಲ್ ವೀಕ್ ಆಗ್ತಕ್ಕಂಥದ್ದು, ಸುಸ್ತಾಗೋದು, ಆಯಾಸ ಆಗೋದು, ಈ ಎಲ್ಲ ಒಂದು ಸಮಸ್ಯೆಗಳು ಎದುರಾಗ್ತದೆ.
ಇನ್ನು ವೈಟಮಿನ್ ಡಿ ಹೆಚ್ಚಿತ್ತು ಅಂತಂದರೆ, ದೇಹದಲ್ಲಿ ಅಗತ್ಯಕ್ಕಿಂತನೂ ಹೆಚ್ಚಾಗಿತ್ತು ಅಂತಂದರೆ ವಾಕರಿಕೆ ಆಗ್ತಕ್ಕಂತಹದ್ದು, ವಾಮಿಟಿಂಗ್ ಸೆನ್ಸೇಷನು, ವಾಮಿಟ್ ಆಗ್ತಕ್ಕಂತಹದ್ದು, ಪದೇ ಪದೇ ಮೂತ್ರ ವಿಸರ್ಜನೆ ಆಗೋದು, ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು, ಕಿಡ್ನಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಈ ಎಲ್ಲ ಅತಿಯಾದ ಸುಸ್ತು, ಆಲಸ್ಯ, ಈ ಎಲ್ಲ ಒಂದು ಸಮಸ್ಯೆಗಳು ಎದುರಾಗ್ತದೆ. ಹಾಗಾಗಿ ನಾವು ವೈಟಮಿನ್ D3 ವೈಟಮಿನ್ನ ಈ ಒಂದು ಸೇವನೆ ಮಾಡಬೇಕಾದ್ರೆ ನಾವು ತುಂಬಾ ಜಾಗರೂಕರಾಗಿರಬೇಕು. ಹಾಗಾದರೆ ನಾವು ಎಚ್ಚರಿಕೆ ಏನು ವಹಿಸಬೇಕು ಅಂತಂದರೆ, ವೈಟಮಿನ್ ಡಿ ಸಪ್ಲಿಮೆಂಟ್ಸಲ್ಲಿ ನಾವು ಪ್ರಮುಖವಾಗಿ ಫಸ್ಟ್ ನಾವೇನು ಮಾಡಬೇಕು ಅಂದರೆ, ಇದನ್ನು ಸೇವನೆ ಮಾಡೋಕ್ಕಿಂತ ಮುಂಚೆ ನಮ್ಮ ರಕ್ತದಲ್ಲಿ ವೈಟಮಿನ್ ಡಿ ಅಂಶ ಎಷ್ಟಿದೆ ಅನ್ನೋದನ್ನು ಒಂದು ಪರೀಕ್ಷೆ ಮಾಡಿಸ್ಕೋಬೇಕು. ಇದು ನಾರ್ಮಲ್ ಆಗಿತ್ತು ಅಂತಂದರೆ ನೀವು ಅದೇ ರೀತಿ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಕಡಿಮೆ ಇತ್ತು ಅಂತಂದರೆ ವೈದ್ಯರ ಸಲಹೆ ಸೂಚನೆ ಮೇರೆಗೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಡೋಸನ್ನು ನೀವು ತಗೋಬೇಕಾಗ್ತದೆ. ದಿನಕ್ಕೆ 10,000 ಇಂಟರ್ನ್ಯಾಷನಲ್ ಯೂನಿಟ್ಸ್ಗಿಂತನೂ ಜಾಸ್ತಿ ನೀವು ವೈಟಮಿನ್ ಡಿನೇನಾದರೂ ಹೆಚ್ಚು ಕಾಲ ದೀರ್ಘಾವಧಿಯಲ್ಲಿ ತಗೊಂತು ಅಂತಂದರೆ ಇದು ವಿಷಕಾರಿಯಾಗಿ ಪರಿಣಾಮ ಬೀರ್ತದೆ. ಹಾಗಾಗಿ ನೀವು ಇದು ನಿಗದಿತ ಒಂದು ಪ್ರಮಾಣದಲ್ಲಿ ಮಾತ್ರ ತಗೋಬೇಕು. ಹಾಗೂ ಈ ಒಂದು ವೈಟಮಿನ್ D3 ಕೊರತೆ ಇತ್ತು ಅಂತಂದರೆ ವೈದ್ಯರ ಸಲಹೆ ಸೂಚನೆ ಮೇರೆಗೆ 50,000 ಇಂಟರ್ನ್ಯಾಷನಲ್ ಯೂನಿಟ್ಸಿಂದ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಮಾತ್ರೆಗಳನ್ನ ನೀವು ಅವರ ಸಲಹೆ ಸೂಚನೆ ಮೇರೆಗೆ ಅವರು ಎಷ್ಟು ದಿನ ಹೇಳಿದಾರೋ ಅಷ್ಟು ದಿನ ಮಾತ್ರ ತಗೊಂಡ್ರೆ ಸಾಕಾಗ್ತದೆ. ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಅಂಶ ಹಾಗೂ ವೈಟಮಿನ್ ಡಿ ಅಂಶ ಸೇರಿಕೊಂಡು ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ಮೂಳೆಗಳ ಒಂದು ಶಕ್ತಿಯನ್ನು ವೃದ್ಧಿಸ್ತದೆ. ಹಾಗೂ ಈ ಒಂದು ಅಂಶಗಳನ್ನ ಸೂರ್ಯನ ಬೆಳಕಿನಲ್ಲಿ ಇರಬೇಕಾದ್ರೂ ಅಷ್ಟೇ. ಈಗ ಮಕ್ಕಳಲ್ಲಿ ಹಾಗೂ ತಾಯಿಯಲ್ಲಿ ಗರ್ಭಿಣಿಯರು ಏನು ಮಾಡಬೇಕು ಅಂತಂದರೆ, ಗರ್ಭಿಣಿಯರು ದಿನಕ್ಕೆ 10 ನಿಮಿಷದಿಂದ ಅರ್ಧ ಗಂಟೆ ಈ ಎಳೆ ಬಿಸಿನಲ್ಲಿತ್ತು ಅಂತಂದರೆ ಮಗುವಿಗೂ ಹಾಗೂ ತಾಯಿಗೂ ವೈಟಮಿನ್ ಡಿ ಕೊರತೆ ನಿವಾರಣೆ ಆಗ್ತದೆ. ಯಾವುದೇ ಒಂದು ಸಮಸ್ಯೆಗಳು ಬರೋದಿಲ್ಲ, ಮೂಳೆಗಳು ಶಕ್ತಿಯುತವಾಗಿ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವೈಟಮಿನ್ ಡಿ ಇದರ ಪ್ರಾಮುಖ್ಯತೆ ಏನು, ಇದನ್ನು ನಾವು ಎಷ್ಟು ಸೇವನೆ ಮಾಡಬೇಕು, ಹೆಚ್ಚು ಸೇವನೆ ಮಾಡಿದ್ರೆ ಏನಾಗ್ತದೆ, ಕಡಿಮೆ ಸೇವನೆ ಮಾಡಿದ್ರೆ ಏನಾಗ್ತದೆ, ಇವನ್ನೆಲ್ಲ ಒಂದು ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.